ಇನ್ನು ಸಾವು ನೋವುಗಳು ದುಃಖಗಳಿದ್ದಾವೆ. ಇನ್ನು ಪ್ರಾಕೃತಿಕ ದೋಷ, ನೀರಿನಿಂದ ಮತ್ತು ಆಘಾತಗಳು ಜಾಸ್ತಿ. ಆತ್ಮಗಳು ಸಂಚರಿಸ್ತಾ ಇದ್ದಾವೆ. ಹೀಗಾಗಿ ಜಗತ್ತಿನಾದ್ಯಂತ ಸಂಚರಿಸೋದ್ರಿಂದ ಅಂಥ ಆತ್ಮಗಳಿಂದಲೂ ಮನುಕುಲಕ್ಕೆ ಅಪಾಯ ಇದೆ. ಆದರೆ ಟೋಟ್ಲಿ ಮುಂದೆ ಭಾಳ ಅಪಾಯ ಇದೆ. 25ಕ್ಕಿಂತ 10 ಪಟ್ಟು ಜಾಸ್ತಿ ಅಪಾಯ ಇದೆ 26ರಲ್ಲಿ. ಕೋಡಿಶ್ರೀ ನುಡಿದ ಆ ಭಯಾನಕ ಭವಿಷ್ಯ ನಿಜವಾಯಿತಾ? ಮೊದಲ ತಿಂಗಳದಲ್ಲೇ ಮಹಾನಾಯಕನ ಅಂತ್ಯ. ಮುಂದಿನ ಸರದಿ ಯಾರದ್ದು? ನಮಸ್ಕಾರ ವೀಕ್ಷಕರೇ, ವಿಧಿ ಅನ್ನೋದು ಎಷ್ಟು ವಿಚಿತ್ರ ಅಲ್ವಾ? ಅದು ಯಾವಾಗ, ಯಾರಿಗೆ, ಹೇಗೆ ಬಂದು ಒಕ್ಕರಿಸಿಕೊಳ್ಳುತ್ತೆ ಅಥವಾ ಬಂದು ಅಪ್ಪಳಿಸತ್ತೆ ಅಂತ ಊಹಿಸೋದಕ್ಕೂ ಸಾಧ್ಯವಿಲ್ಲ. ಕೆಲವೊಮ್ಮೆ ಸಾವು ಬರೋದಕ್ಕೂ ಮುಂಚೆ ಮುನ್ಸೂಚನೆ ಕೊಡುತ್ತಂತೆ. ಆದರೆ ಆ ಮುನ್ಸೂಚನೆಯನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಸಾಮಾನ್ಯ ಮನುಷ್ಯರಿಗೆ ಇರೋದಿಲ್ಲ. ಆದರೆ ಈ ಕಾಲಜ್ಞಾನಿಗಳಿಗೆ ಇರತ್ತೆ. ವೀಕ್ಷಕರೇ, ಇವತ್ತು ಇಡೀ ದೇಶವೇ ಬೆಚ್ಚಿ ಬಿದ್ದಿದೆ. ಮಹಾರಾಷ್ಟ್ರದ ರಾಜಕೀಯದಲ್ಲಿ ನಡೆದ ಆ ಒಂದು ಘಟನೆ, ಬಾರಾಮತಿಯಲ್ಲಿ ನಡೆದ ಆ ವಿಮಾನ ದುರಂತ ಪ್ರತಿಯೊಬ್ಬರನ್ನು ದಿಗ್ಭ್ರಮೆಗೊಳಿಸಿದೆ. ಅಜಿತ್ ಪವಾರ್, ಮಹಾರಾಷ್ಟ್ರದ ರಾಜಕೀಯದ ಚಾಣಕ್ಯ, ಡಿಸಿಎಂ ಆಗಿ ಮೆರಿತಾಗಿದ್ದ ನಾಯಕ, ಇಂದು ನಮ್ಮೊಂದಿಗೆ ಇಲ್ಲ ಅನ್ನೋ ಸುದ್ದಿ ಕೇಳಿ ಎಂಥವರ ಎದೆಯೂ ಒಮ್ಮೆ ಜಲ್ಲೆ ಎನ್ಸುತ್ತೆ. ಆದರೆ ಆ ಸಾವಿನ ಸುದ್ದಿ ಕೇಳ್ತಾಗಿದ್ದ ಹಾಗೆ ಕರ್ನಾಟಕದ ಜನತೆಗೆ ಥಟ್ಟಂತ ನೆನಪಾಗ್ತಾ ಇರೋದು ಬೇರ್ಯಾರೂ ಅಲ್ಲ. ಹೌದು, ಅವರೇ ಕೋಡಿಮಠದ ಶ್ರೀಗಳು. ಈ ಘಟನೆ ನಡೆಯೋದಕ್ಕೂ ಕೆಲವು ದಿನಗಳ ಹಿಂದಷ್ಟೇ ಕೋಡಿಶ್ರೀಗಳು ಒಂದು ಮಾತು ಹೇಳಿದ್ರು. 2026ರ ಆರಂಭದಲ್ಲೇ ನಡೆಯುವ ಆ ಘೋರ ಆಪತ್ತುಗಳ ಬಗ್ಗೆ ಎಚ್ಚರಿಸಿದ್ರು. ಅಂದು ಕೋಡಿಶ್ರೀ ಹೇಳಿದ ಮಾತು ಇವತ್ತು ಅಕ್ಷರಶಃ ನಿಜವಾಯ್ತಾ? ಇಬ್ಬರು ಮಹಾ ವ್ಯಕ್ತಿಗಳ ಸಾವು ಸಂಭವಿಸುತ್ತೆ ಅಂತ ಸ್ವಾಮೀಜಿ ಹೇಳಿದ್ದು ಇದೇನಾ? ಜನವರಿ ಕಳೆಯುವ ಮುನ್ನವೇ ಒಬ್ಬ ಮಹಾ ನಾಯಕನ ಅಂತ್ಯವಾಗಿದೆಯಾ? ಹಾಗಾದ್ರೆ ಸ್ವಾಮೀಜಿ ಹೇಳಿದ ಆ ಎರಡನೇ ವ್ಯಕ್ತಿ ಯಾರು? 2026ರಲ್ಲಿ ಕಾದಿರೋ ಕಂಟಕವಾದ್ರೂ ಏನು? ಬನ್ನಿ, ಇವತ್ತಿನ ಈ ವಿಡಿಯೋದಲ್ಲಿ ಈ ವಿಮಾನ ದುರಂತದ ಹಿಂದಿರುವ ರಹಸ್ಯ ಮತ್ತು ಕೋಡಿಶ್ರೀಗಳ ಭಯಾನಕ ಭವಿಷ್ಯದ ನಂಟನ್ನ ಎಳೆಯಾಗಿ ಬಿಚ್ಚಿಡೋಣ. ಎದೆಗಟ್ಟಿ ಮಾಡಿಕೊಂಡು ಈ ವಿಡಿಯೋ ನೋಡಿ, ಯಾಕಂದ್ರೆ ಸತ್ಯ ಭಯಂಕರವಾಗಿರುತ್ತೆ. ವೀಕ್ಷಕರೇ, ಮೊದಲು ಘಟನೆ ಏನಾಯ್ತು ಅಂತ ನೋಡೋಣ. ಅದು ಬಾರಾಮತಿಯ ಆಗರ. ಎಂದಿನಂತೆ ವಿಮಾನ ಹಾರಾಟಕ್ಕೆ ಸಜ್ಜಾಗಿತ್ತು. ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಎನ್ಸಿಪಿ ನಾಯಕ ಅಜಿತ್ ಪವಾರ್ ಪ್ರಯಾಣ ಮಾಡ್ತಾಗಿದ್ದ ಆ ಖಾಸಗಿ ವಿಮಾನ ಬಾರಾಮತಿಯತ್ತ ಮುಖ ಮಾಡಿತ್ತು. ಎಲ್ಲವೂ ಸರಿಯಾಗೇ ಇತ್ತು. ಆದರೆ ವಿಧಿ ಲಿಖಿತವೇ ಬೇರೆಯಾಗಿತ್ತು. ಲ್ಯಾಂಡಿಂಗ್ ಆಗುವ ಆ ನಿರ್ಣಾಯಕ ಕ್ಷಣದಲ್ಲಿ ನಡೆದಿದ್ದು ಮಾತ್ರ ವಿಪರ್ಯಾಸ. ಕ್ಷಣ ಮಾತ್ರದಲ್ಲಿ ಎಲ್ಲವೂ ಮುಗಿದು ಹೋಗಿತ್ತು. ವಿಮಾನ ಅಪಘಾತಕ್ಕೀಡಾಗಿತ್ತು. ಅಜಿತ್ ಪವಾರ್ ಸೇರಿದಂತೆ ವಿಮಾನದಲ್ಲಿದ್ದ ಎಲ್ಲರೂ ಬಲಿಯಾಗಿದ್ರು ಅನ್ನೋ ಸುದ್ದಿ ಬರಸಿಡಿಲಿನಂತೆ ಅಪ್ಪಳಿಸಿತ್ತು. ಅಹಮದಾಬಾದ್ ವಿಮಾನ ದುರಂತದ ನೆನಪು ಮಾಸುವ ಮುನ್ನವೇ ದೇಶದ ಮತ್ತೊಂದು ಪ್ರಭಾವಿ ನಾಯಕ ಆಕಾಶದಲ್ಲಿ ನಡೆದ ದುರಂತಕ್ಕೆ ಬಲಿಯಾಗಿದ್ದು ನಿಜಕ್ಕೂ ಆಘಾತಕಾರಿ. ದೇಶವೇ ಶೋಕ ಸಾಗರದಲ್ಲಿ ಮುಳುಗಿ ಹೋಗಿದೆ. ಆದರೆ ಕರ್ನಾಟಕದ ಜನರ ಮನಸ್ಸಲ್ಲಿ ಮಾತ್ರ ಆತಂಕದ ಕಾರ್ಮೋಡ ಕವಿದಿದೆ. ಅದಕ್ಕೆ ಕಾರಣ ಕೋಡಿಶ್ರೀಗಳ ಭವಿಷ್ಯವಾಣಿ. ಈಗ ಫ್ಲಾಶ್ ಬ್ಯಾಕ್ಗೆ ಹೋಗೋಣ. ಹೊಸ ವರ್ಷದ ಸಂಭ್ರಮದಲ್ಲಿ ಇಡೀ ಜಗತ್ತು ತೇಲ್ತಾಗಿತ್ತು. 2025 ಮುಗಿದು 2026ಕ್ಕೆ ಕಾಲಿಟ್ಟಿದ್ದೆವು. ಬೀದರ್ನಲ್ಲಿ ಕೋಡಿಮಠದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿಗಳು ಮಾಧ್ಯಮದವರ ಮುಂದೆ ಬಂದರು. ಎಲ್ಲರೂ ಅಂದುಕೊಂಡಿದ್ದು ರಾಜಕೀಯದ ಬಗ್ಗೆ ಏನಾದರೂ ಹೇಳ್ತಾರೆ, ಸಿಎಂ ಬದಲಾವಣೆ ಬಗ್ಗೆ ಏನಾದರೂ ಹೇಳ್ತಾರೆ ಅಂತ. ಆದರೆ ಅವರು ನುಡಿದ ಭವಿಷ್ಯವಾಣಿ ಕರ್ಣಕಠೋರವಾಗಿತ್ತು. ಹೌದು, ಅವರು ರಾಜಕೀಯದ ಬಗ್ಗೆಯೂ ಹೇಳಿದ್ರು. ರಾಜ್ಯ ರಾಜಕಾರಣದಲ್ಲಿ ಬದಲಾವಣೆ ಕಷ್ಟ ಅಂತ ಹೇಳಿದ್ರು. ಆದರೆ ಮಾತು ಮುಂದುವರಿಸಿದ ಸ್ವಾಮೀಜಿ ಎಂಥವರೂ ಬೆಚ್ಚಿ ಬೀಳುವಂತ ಒಂದು ಭಯಾನಕ ಭವಿಷ್ಯವಾಣಿಯನ್ನ ನುಡಿದಿದ್ರು. ಸ್ವಾಮೀಜಿ ಎಂದು ಹೇಳಿದ್ದ ಮಾತುಗಳು ಒಮ್ಮೆ ನೆನಪಿಸಿಕೊಳ್ಳಿ. ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜನರು ಪ್ರಾಣ ಬಿಟ್ಟಿದ್ದಾರೆ. ಯುದ್ಧಗಳು, ರೋಗಗಳು, ಸಾವು ನೋವುಗಳಿಂದ ಅದೆಷ್ಟೋ ಆತ್ಮಗಳು ಅತೃಪ್ತವಾಗಿ ಅಲೆದಾಡ್ತಾ ಇವೆ. ಆ ಆತ್ಮಗಳಿಗೆ ಸರಿಯಾದ ಸಂಸ್ಕಾರ ಸಿಕ್ಕಿಲ್ಲ. ಈ ಅತೃಪ್ತ ಆತ್ಮಗಳ ಆರ್ಭಟ
2026ರಲ್ಲಿ ಹೆಚ್ಚಾಗಲಿದೆ ಅಂತ ಭವಿಷ್ಯವಾಣಿಯನ್ನ ನುಡಿದಿದ್ರು. ಮುಂದುವರೆಸಿ ಸ್ವಾಮೀಜಿ ಮತ್ತೊಂದು ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ. 2025ಕ್ಕಿಂತ 2026ರಲ್ಲಿ ಜಗತ್ತಿಗೆ 10 ಪಟ್ಟು ಹೆಚ್ಚಿನ ಅಪಾಯ ಇದೆ. ಮುಖ್ಯವಾಗಿ ಈ ದೇಶಕ್ಕೆ ಗಂಡಾಂತರ ಇದೆ. ಸಾವು ನೋವುಗಳು ಹೆಚ್ಚಾಗುವ ಲಕ್ಷಣ ಇದೆ ಅಂತ ಕೋಡಿಶ್ರೀಗಳು ಕಠೋರ ಭವಿಷ್ಯವಾಣಿಯನ್ನ ನುಡಿದಿದ್ರು. ಇಲ್ಲಿವರೆಗೂ ಜನ ಸುಮ್ಮನಿದ್ರು. ಆದರೆ ಯಾವಾಗ ಸ್ವಾಮೀಜಿ ಇಬ್ಬರು ಮಹಾನ್ ವ್ಯಕ್ತಿಗಳು ಸಾವನ್ನಪ್ಪುವ ಲಕ್ಷಣಗಳು ಕಾಣಿಸ್ತಿದೆ ಅಂತ ಹೇಳಿದ್ರು, ಅಲ್ಲಿಗೆ ಎಲ್ಲರ ಎದೆಯಲ್ಲೂ ಢವಢವ ಶುರುವಾಯಿತು. ವೀಕ್ಷಕರೇ, ಇಲ್ಲಿ ಗಮನಿಸಬೇಕಾದ ಒಂದು ಸೂಕ್ಷ್ಮ ವಿಷಯ ಇದೆ. ಸ್ವಾಮೀಜಿ ಈ ಮಾತನ್ನ ಹೇಳಿ ಇನ್ನೂ 1 ತಿಂಗಳು ಕೂಡ ಕಳೆದಿಲ್ಲ. 2 ವಾರ, ಕೇವಲ 14 ದಿನಗಳ ಅಂತರದಲ್ಲಿ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ವಿಮಾನ ಅಪಘಾತದಲ್ಲಿ ನಿಧನರಾಗ್ತಾರೆ ಅಂದ್ರೆ ಇದನ್ನ ಏನಂತ ಕರಿಬೇಕು? ಸ್ವಾಮೀಜಿ ಬಳಸಿದ ಪದ ಮಹಾವ್ಯಕ್ತಿ. ಇಲ್ಲಿ ಅಜಿತ್ ಪವಾರ್ ಅವರು ಮಹಾರಾಷ್ಟ್ರದ ನಾಯಕ, ಮಹಾರಾಷ್ಟ್ರದ ಅರ್ಥಾತ್ ಮಹಾನಾಯಕನ ಅಂತ್ಯಕ್ಕೂ ಸ್ವಾಮೀಜಿಯವರ ಮಹಾವ್ಯಕ್ತಿಯ ಸಾವಿನ ಭವಿಷ್ಯಕ್ಕೂ ಎಲ್ಲಾದರೂ ಲಿಂಕ್ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಕಾಡ್ತಾಗಿದೆ. ಅಜಿತ್ ಪವಾರ್ ಸಾಮಾನ್ಯ ವ್ಯಕ್ತಿಯಲ್ಲ, ಮಹಾರಾಷ್ಟ್ರ ರಾಜಕಾರಣದ ಅತಿದೊಡ್ಡ ಹೆಸರು, ಪವಾರ್ ಕುಟುಂಬದ ಕುಡಿ. ಇಂತಹ ವ್ಯಕ್ತಿ ಹೀಗೆ ಆಕಸ್ಮಿಕವಾಗಿ ದುರಂತ ಸಾವನ್ನಪ್ತಾರೆ ಅಂತ ಯಾರೂ ಊಹೆ ಮಾಡಿಕೊಂಡಿರಲಿಲ್ಲ. ಆದರೆ ಕೋಡಿಶ್ರೀಗಳಿಗೆ ಇದು ಮೊದಲೇ ಗೋಚರವಾಗಿತ್ತ? ಅವರ ದಿವ್ಯ ದೃಷ್ಟಿಗೆ ಈ ವಿಮಾನ ದುರಂತ ಛಾಯೆ ಬಿದ್ದಿತ್ತ? ಜನ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಮಾಡ್ತಾ ಇರೋದು ಇದನ್ನೇ. ಕೋಡಿಶ್ರೀಗಳು ಆಡಿದ ಮಾತುಗಳು ಶರಾಬರಿದ ಹಾಗೆ, ಕಲ್ಲಿನ ಮೇಲಿನ ಗೆರೆ ಇದ್ದ ಹಾಗೆ. ಅವರು ಬಾಯಿ ಬಿಟ್ರೆ ಅದು ನಿಜವಾಗಲೇಬೇಕು ಅನ್ನೋ ಮಾತುಗಳು ಈಗ ಮತ್ತೆ ಸಾಬೀತಾಗ್ತಾ ಇದೆ. ಹಾಗಾದ್ರೆ 2ನೇ ವ್ಯಕ್ತಿ ಯಾರು? ಹೆಚ್ಚಿದ ಆತಂಕ. ವೀಕ್ಷಕರೇ, ಅಜಿತ್ ಪವಾರ್ ಅವರ ಸಾವು ಒಂದು ದುರಂತ. ಆದರೆ ಈಗ ಜನರನ್ನ ಕಾಡ್ತಾ ಇರುವ ನಿಜವಾದ ಭಯ ಬೇರೆನೇ ಇದೆ. ಕೋಡಿಶ್ರೀಗಳು ಹೇಳಿದ್ದು ಒಬ್ಬ ವ್ಯಕ್ತಿಯಲ್ಲ, ಇಬ್ರು ಅಂತ. ಇಬ್ರು ಮಹಾನ್ ವ್ಯಕ್ತಿಗಳು ಸಾವನ್ನಪ್ಪುವ ಲಕ್ಷಣ ಇದೆ ಅಂತ ಕೋಡಿಶ್ರೀಗಳು ಸ್ಪಷ್ಟವಾಗಿ ಹೇಳಿದ್ರು. ಈಗ ಒಬ್ರು ನಮ್ಮನ್ನ ಅಗಲಿದ್ದಾರೆ. ಹಾಗಾದ್ರೆ ಆ 2ನೇ ಮಹಾನ್ ವ್ಯಕ್ತಿ ಯಾರು ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಸ್ವಾಮೀಜಿಗಳ ಈ ಮಾತು ಇಡೀ ದೇಶದ ಗಣ್ಯ ವ್ಯಕ್ತಿಗಳ ನಿದ್ದೆಗೆಡಿಸಿದೆ. ರಾಜಕೀಯ ನಾಯಕರ, ಸಿನಿಮಾ ತಾರೆರ ಅಥವಾ ಧಾರ್ಮಿಕ ಮುಖಂಡರ ಮುಂದಿನ ದಿನಗಳಲ್ಲಿ ದೇಶ ಮತ್ತೊಂದು ಆಘಾತವನ್ನ ಎದುರಿಸಲಿದೆಯಾ ಅನ್ನೋ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ಕೋಡಿಶ್ರೀಗಳು ಹೇಳಿದ 2026ರಲ್ಲಿ 10 ಪಟ್ಟು ಹೆಚ್ಚು ಅಪಾಯ ಅನ್ನೋ ಮಾತು ಈಗ ಪ್ರತಿಯೊಬ್ಬರ ಕಿವಿಯಲ್ಲಿ ಗುಯಿಂಗುಡ್ತಾ ಇದೆ. ಜನವರಿ ತಿಂಗಳಲ್ಲೇ ಇಂತಹ ಘಟನೆ ನಡೆದ್ರೆ ಇನ್ನುಳಿದ 11 ತಿಂಗಳಲ್ಲಿ ಏನೆಲ್ಲ ನಡೆಯುತ್ತೋ ಅನ್ನೋ ಆತಂಕ ಜನಸಾಮಾನ್ಯರಲ್ಲಿ ಮನೆ ಮಾಡಿದೆ. ಸ್ವಾಮೀಜಿ ತಮ್ಮ ಭವಿಷ್ಯವಾಣಿಯಲ್ಲಿ ಪ್ರಸ್ತಾಪಿಸಿದ ಮತ್ತೊಂದು ಅಂಶ ತುಂಬಾ ಗಂಭೀರವಾಗಿದ್ದು, ಅತೃಪ್ತ ಆತ್ಮಗಳು. ಕಳೆದ ಕೆಲವು ವರ್ಷಗಳಲ್ಲಿ ಕೊರೋನಾ ಬಂತು, ಯುದ್ಧಗಳಾದವು, ಭೂಕಂಪಗಳಾದವು, ಲಕ್ಷಾಂತರ ಜನ ಪ್ರಾಣ ಬಿಟ್ರು. ಇವರೆಲ್ಲರ ಆತ್ಮಗಳು ಶಾಂತವಾಗಿಲ್ಲ, ಅವು ಭೂಮಿಯ ಮೇಲೆ ಪ್ರಭಾವ ಬೀರ್ತಾನೆ ಇವೆ ಅಂತ ಸ್ವಾಮೀಜಿಗಳು ಹೇಳಿದ್ದಾರೆ. ಇದನ್ನ ನಂಬೋದು ಬಿಡೋದು ವ್ಯಕ್ತಿತ್ವಕ್ಕೆ ಬಿಟ್ಟಿದ್ದು. ಆದರೆ ಜಗತ್ತಿನಾದ್ಯಂತ ನಡೀತಾ ಇರುವ ವಿಮಾನ ದುರಂತಗಳು, ರೈಲು ಅಪಘಾತಗಳು ಮತ್ತು ಅನಿರೀಕ್ಷಿತ ಸಾವುಗಳನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ಪ್ರಕೃತಿ ಮುನಿಸ್ಕೊಂಡಿದೆಯಾ ಅಥವಾ ಸ್ವಾಮೀಜಿ ಹೇಳಿದ ಹಾಗೆ ಅದೃಶ್ಯ ಶಕ್ತಿಗಳು ಈ ಅವಘಡಗಳಿಗೆ ಕಾರಣವಾಗ್ತಾ ಇದೆಯಾ ಅನ್ನೋ $1 ಮಿಲಿಯನ್ ಪ್ರಶ್ನೆ ಈಗ ಕಾಡ್ತಾ ಇದೆ. ಅಜಿತ್ ಪವಾರ್ ಅವರ ವಿಮಾನ ದುರಂತ ಲ್ಯಾಂಡಿಂಗ್ ಸಮಯದಲ್ಲಿ ಅಂದರೆ ನೆಲಕ್ಕೆ ಇಳಿಯುವ ಹೊತ್ತಲ್ಲೇ ಅವಘಡಕ್ಕೀಡಾಗಿದೆ. ತಾಂತ್ರಿಕ ದೋಷ ಇರಬಹುದು, ಆದರೆ ವಿನಾಶಕಾಲೆ ವಿಪರೀತ ಬುದ್ಧಿ ಅನ್ನೋ ಹಾಗೆ ಆ ಕ್ಷಣದಲ್ಲಿ ನಡೆದಿದ್ದು ಮಾತ್ರ ವಿಧಿ ವಿಪರ್ಯಾಸ. ಯಾಕೆ ಜನ ಕೋಡಿಶ್ರೀಗಳನ್ನ ಅಥವಾ ಕೋಡಿಶ್ರೀಗಳ ಮಾತುಗಳನ್ನು ಇಷ್ಟು ಸೀರಿಯಸ್ ಆಗಿ ತಗೊಳ್ತಾರೆ ಗೊತ್ತಾ? ಇತಿಹಾಸವೇ ಸಾಕ್ಷಿಯಾಗಿದೆ. ಈ ಹಿಂದೆಯೂ ಕೂಡ ಕೋಡಿಶ್ರೀಗಳು ನುಡಿದ ಎಷ್ಟೋ ಭವಿಷ್ಯವಾಣಿಗಳು ಅಕ್ಷರಶಃ ನಿಜವಾಗಿವೆ. ಮಳೆ, ಬೆಳೆ, ರಾಜಕೀಯ ಏರಿಳಿತ, ಯುದ್ಧ, ರೋಗ ರುಜಿನ, ಹೀಗೆ ಅವರು ಹೇಳಿದ ಎಷ್ಟೋ ವಿಷಯಗಳು ಕಣ್ಣ ಮುಂದೆ ನಡೆದು ಹೋಗಿವೆ. ಹೀಗಾಗಿಯೇ ಯಾವಾಗ ಅಜಿತ್ ಪವಾರ್ ಅವರ ಸಾವಿನ ಸುದ್ದಿ ಬಂತೋ ತಕ್ಷಣ ಜನರಿಗೆ ಲಿಂಕ್ ಆಗಿದ್ದು ಕೋಡಿಶ್ರೀಗಳ ಭವಿಷ್ಯ. ಬದಲಾವಣೆ ಕಷ್ಟ ಅಂತ ಹೇಳಿದ್ರು. ಮಹಾರಾಷ್ಟ್ರ ರಾಜಕೀಯದಲ್ಲೂ ಕೂಡ ಅಸ್ಥಿರತೆ ಇತ್ತು. ಈಗ ಈ ಸಾವಿನ ನಂತರ ಅಲ್ಲಿನ ರಾಜಕೀಯ ಯಾವ ದಿಕ್ಕಿಗೆ ಹೋಗುತ್ತೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿದೆ. ವೀಕ್ಷಕರೇ, ಸಾವು ಯಾರನ್ನೂ ಬಿಡೋದಿಲ್ಲ. ಅದು ಶ್ರೀಮಂತನಾಗಿರಲಿ ಅಥವಾ ಬಡವನೇ ಆಗಿರಲಿ ಅಥವಾ ಅಧಿಕಾರದಲ್ಲಿರುವವರೇ ಆಗಿರಲಿ. ಆದರೆ ಕಾಲಜ್ಞಾನಿಗಳ ಮಾತು ಎಚ್ಚರಿಕೆಯ ಗಂಟೆಯಿದ್ದ ಹಾಗೆ. ಕೋಡಿಶ್ರೀಗಳು ಹೇಳಿದ ಮೊದಲನೇ ಭವಿಷ್ಯ ಈಗ ಅಜಿತ್ ಪವಾರ್ ಅವರ ರೂಪದಲ್ಲಿ ನಿಜವಾಯ್ತಾ ಅನ್ನೋ ಪ್ರಶ್ನೆಗೆ
ಕಾಲವೇ ಉತ್ತರ ಕೊಡಬೇಕು. ಆದರೆ ಈ ಘಟನೆ ಪ್ರತಿಯೊಬ್ಬರನ್ನು ಎಚ್ಚರಿಸಿದೆ. 2026 ಸಾಮಾನ್ಯ ವರ್ಷವಲ್ಲ ಅನ್ನೋದು ಮೊದಲ ತಿಂಗಳಲ್ಲೇ ಸಾಬೀತಾಗಿದೆ. ಮುಂದಿನ ದಿನಗಳಲ್ಲಿ ಏನಾಗಲಿದೆ, ಆ ಎರಡನೇ ವ್ಯಕ್ತಿ ಬಗ್ಗೆ ಇರುವ ಭವಿಷ್ಯವೂ ನಿಜವಾಗುತ್ತಾ? ದೇವರು ದೊಡ್ಡ ಗಂಡಾಂತರಗಳಿಂದ ನಮ್ಮ ದೇಶವನ್ನ ಕಾಪಾಡಲಿ ಅನ್ನೋದೇ ನಮ್ಮ ಪ್ರಾರ್ಥನೆ. ಈ ಬಗ್ಗೆ ನಿಮಗೇನನ್ಸುತ್ತೆ? ಕೋಡೀಶ್ವರಿಗಳ ಭವಿಷ್ಯವಾಣಿ ಮತ್ತು ಅಜಿತ್ ಪವಾರ್ ಅವರ ಸಾವಿನ ನಡುವೆ ಸಂಬಂಧ ಇದೆ ಅಂತ ನಿಮಗೇನಾದ್ರೂ ಅನಿಸುತ್ತಾ? ಅಥವಾ ಇದೊಂದು ಕಾಕತಾಳೀಯ ಘಟನೆನ? ಅಭಿಪ್ರಾಯವನ್ನ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಿಳಿಸಿ. ಕೋಡೀಶ್ವರಿಗಳ ಭವಿಷ್ಯವಾಣಿಯ ಬಗ್ಗೆ ನಿಮಗೇನನ್ಸುತ್ತೆ? ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.